ಹಾಯ್ ಹಲೋ ಫ್ರೆಂಡ್ಸ್, ನಂದಿತಾ ಲೈಫ್ಗೆ ಸ್ವಾಗತ. ಇವತ್ತು 1 ಗಂಟೆ ಆಗಿದೆ ಟೈಮು. ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ. ನಮ್ಮ ಮನೆಯವರು ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದು ವಿಡಿಯೋ ಅಂದರೆ ಓಡೋಗ್ತಾರೆ ಆ ಕಡೆ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈಗ ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ವಿಡಿಯೋ ಕಂಟಿನ್ಯೂ ಮಾಡು ಅಂದರೆ ಮಾಡ್ತಾಯಿದ್ದವರು. ಈಗ ಹೊರಗಡೆಯಿಂದ ಬಂದೆ. ಆರಾಮ ಕೂತ್ಕೊಂಡು ಮೊಬೈಲ್ ನೋಡೋದು. ಸೊಪ್ಪೆಲ್ಲ ಬಿಡಿಸ್ಬೇಕು. ಸೊಪ್ಪಿನ ಸಾಂಬಾರು ಮಾಡಬೇಕೀಗ. ಸೊಪ್ಪು ಸಾಂಬಾರಿಗೋಸ್ಕರ ಸೊಪ್ಪು ತಂದಿದೆ ನೋಡಿ, ಮಿಕ್ಸ್ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊತೀನಿ. ಬಿಡಿಸಿ ನೀಟಾಗಿ ಸೊಪ್ಪು ಸಾಂಬಾರು ಮಾಡಿ ಜೊತೆಗೆ ಹಪ್ಪಳ ತೊಗೊಂಬಂದಿದ್ವಿ. ಚೆನ್ನಾಗಿರುತ್ತೆ ಇದು ಹಪ್ಪಳ. ಎಷ್ಟು ರೀ ಇದು? ಹಾಂ, ಹಪ್ಪಳ ಎಷ್ಟು? 30 ರೂಪಾಯಿ. ಎಷ್ಟು ಗ್ರಾಮು? ನೋಡ್ರಿ, 30 ರೂಪಾಯಿಗೆ ತಂದವ್ರಂತೆ. ಎಷ್ಟು ಅಂದರೆ ಹೇಳಲ್ಲ. ಹಾಗಾಗಿ ಸೊಪ್ಪು ಸಾಂಬಾರು ಜೊತೆ ಹಪ್ಪಳ ಮಾಡ್ತೀನಿ ನೋಡಿ. ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ನೀಟಾಗಿ. ಫ್ರಿಜ್ಜಲ್ಲಿ ಇಟ್ಟಿದೆ, 2 ದಿನ ಆಗಿತ್ತು ಸೊಪ್ಪು ತಂದಿದ್ದು. ಎಲ್ಲ ಇಟ್ಕೊಂಡಿದ್ದೆ ನಾನು. ಸೊಪ್ಪು ಸಾಂಬಾರು ಇವತ್ತು ಮಾಡ್ತಾಯಿದ್ದೀನಿ. ನಿನ್ನೆ ಮಾಡೋಕ್ಕಾಗಲಿಲ್ಲ, ಇವತ್ತು ಮಾಡೋಣ ಅಂತ. ಸಂಜೆ ಮಕ್ಕಳು ಬಂದರೆ ಅವ್ರು ಅಶ್ವಾದ ಊಟ ಕೇಳ್ತಾರೆ, ಸಾಂಬಾರು ಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ನೈಟ್ಗೂ ಆಗುತ್ತೆ ಸಾಂಬಾರು. ಅದಕ್ಕೆ ಸೈಬರ್ಗೆ ಹೋಗಿ ಬಂದ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೈಬರಲ್ಲಿ ನಮ್ಮ ಮನೆಯವರಿದ್ದರೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಜಾಸ್ತಿ. ಅಂದರೆ ಮಾಡಬೇಡ ಅಂತಲ್ಲ, ಸುಮ್ಮನೆ ಏನಕ್ಕೆ ಮಾಡ್ತೀಯಾ ಅಂತ. ಅದು ಇಷ್ಟ ಆಗಲ್ಲ ಅಷ್ಟು. ಬಟ್ ನಾನು ಮಾಡ್ತೀನಿ ನೋಡ್ರಿ. ಈಗಲೂ ವಿಡಿಯೋ ಮಾಡೋದ್ರೆ ಮಾಡ್ತಿಲ್ಲ, ಬೇಕಾಬಿಟ್ಟು ತೆಗಿತಾರೆ. ಬಲವಂತ ಮಾಡಬೇಕು ಅವರಿಗೆ. ಸಬ್ಸಿಗೆ ಸೊಪ್ಪು ಎಲ್ಲ ಮಿಕ್ಸ್ ಚೆನ್ನಾಗಿರುತ್ತೆ. ಸೊಪ್ಪು ಸಾಂಬಾರಿಗೆ ಹಸಿಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಸಿಕಾಯಿ ಏನು ಹಾಕ್ತಿಲ್ಲ, ಹಸಿ ಕಾಳುಗಳು. ಹಂಗೆ ಸೊಪ್ಪು ಬೇಳೆ ಹಾಕಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿ ಸೊಪ್ಪು ಸಾಂಬಾರು ಮಾಡ್ತೀನಿ ನೋಡಿ. ಸೈಬರ್ಗೆ ಹೋಗಿ ಸ್ಕಾಲರ್ಶಿಪ್, ನನ್ನ ಮಗಳದ್ದು 7th ಸ್ಟ್ಯಾಂಡರ್ಡು, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾಳೋದು. ಅವಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಯ್ತು. ಆ್ಯಕ್ಚುಲಿ ಸ್ಕೂಲಿಂದನೇ ಮಾಡ್ಕೊಡ್ಬೇಕಿತ್ತು. ಅದೇನೋ ಟೀಚರ್ಸ್ ಆಗಿಲ್ವಂತ ಹೇಳಿ ವಾಪಸ್ ರಿಟರ್ನ್ ಕೊಟ್ಟಿದ್ದು. ಅಲ್ಲೇ ಮಾಡಿ ಸೈಬರಲ್ಲಿ ಮಾಡ್ತಾರೆ ಅಂತ. ಹಂಗಾಗಿ ಹೋಗಿ ಮಾಡಿಸ್ಕೊಂಬಂದ್ವಿ. ಈ ಕೆಲಸ ಇತ್ತು. ಆಗಿದೆ 2 ಕಾಪೀಸ್ ಕೊಟ್ಟಿದ್ದಾರೆ. ಒಂದು ಸ್ಕೂಲಿಗೆ, ಒಂದು ನಮ್ಮ ಹತ್ರ ಇಟ್ಕೊಬೇಕಂತೆ. ಇದನ್ನು ತೊಗೊಂಡೋಗಿ ಈವ್ನಿಂಗ್ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗ್ತೀನಿ ಮಕ್ಕಳನ್ನ. ಆಗ ಕೊಟ್ಟು ಬರ್ತೀನಿ ಸ್ಕೂಲಿಗೆ. ಅದೊಂದು ಕೆಲಸ ಮುಗಿಯಿತು ಇವತ್ತು. ನಮ್ಮ ಮನೆಯವ್ರು ವೀಕ್ ಆಫ್ ಇರುವಾಗ ಈ ರೀತಿ ಇದ್ದರೆ ಮುಗಿಸ್ಕೊಂಡ್ಬಿಡ್ತೀವಿ. ನಾನು ಒಬ್ಬಳೇ ತುಂಬ ಓಡಾಡೋಲ್ಲ ಹೊರಗೆ, ಆಗೋದಿಲ್ಲ ನನಗೆ. ಬಿಸಿಲು ಹೋದರೆ ಸ್ಕಿನ್ನೆಲ್ಲ ನೋಡಿ ಇದು ರೆಡ್ಡಿಶ್ ಆಗಿಬಿಡುತ್ತೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತೀನಿ ನಾನು. ಅದು ಬಿಸಿಲಲ್ಲಿ ತುಂಬ ಓಡಾಡೋಕ್ಕಾಗಲ್ಲ. ಬೇಗ ಬಂದ್ವಿ. ಈಗ ಅಡುಗೆ ಒಂದು ಮಾಡಿಕೊಂಡ್ರೆ ಸಾಂಬಾರು ಆಗಿಬಿಟ್ರೆ ರೈಸ್ ಎಷ್ಟೊತ್ತು ಮಾಡೋದು ಅಂತ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಸೊಪ್ಪೆಲ್ಲ ನೋಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಸೊಪ್ಪು, ಪಾಲಕ್ಕು, ಸಬ್ಸಿಗೆ, ಇನ್ನಿಂದ ಅರಿವೆ ಸೊಪ್ಪು, ದಂಟು, ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿದ್ದಾರೆ ಅಷ್ಟೇ, ತುಂಬ ಇಲ್ಲ. ನಾನು ಜಾಸ್ತಿ ಮಿಕ್ಸ್ ಸೊಪ್ಪು ಹಾಕೋದಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ ತೊಗೊಂಡೆ ಅಂತ. ಮೆಂತ್ಯ, ಪಾಲಕ್ ಇವೆರಡೇ ಜಾಸ್ತಿ ಸೊಪ್ಪು ಸಾಂಬಾರಿಗೆ ಯೂಸ್ ಮಾಡೋದು. ತೊಗರಿಬೇಳೆ ನೆನೆಸಿದ್ದೆ, ಸೇರಿಸ್ಕೊಂಡು ನೀಟಾಗಿ ತೊಳೆದು ಒಂದು 2-3 ಸಲ ತೊಳಿಬೇಕು ಬೇಳೆ. ಅದಕ್ಕೆ ಏನು ಸೊಪ್ಪು ಇರುತ್ತಲ್ಲ ಹಾಕ್ಕೊತೀನಿ. ಸೊಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು 3 ಸಲ ತೊಳೆದಿದ್ದೀನಿ. ಸೊಪ್ಪು ತುಂಬ ಮಣ್ಣಿತ್ತು. ತೊಳೆದಿಟ್ಟು ರೈಸ್ಗೂ ಇಟ್ಟಿದ್ದೀನಿ. ರೈಸ್ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ, ಕುಕ್ಕರಲ್ಲಿ ಬೇಡ ಅಂಥೇಳಿ ಪಾತ್ರೆಯಲ್ಲಿ ಮಾಡ್ತೀನಿ. ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊತೀನಿ ನಾನು. ಟೊಮೊಟೊ 1-2, ಒಂದು ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಬೇಡ, ಬಿಸಿಲು ಜಾಸ್ತಿ ಇದೆ ಅಂತ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ 1 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು, ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಬಳಸಲ್ಲ ಜಾಸ್ತಿ, ಯಾಕಂದರೆ ಅದು ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಜಾಸ್ತಿ ಅಚ್ಚಕಾರದ ಪುಡಿ ಹಾಕ್ತೀವಿ. ಖಾರಕ್ಕೆ 1-2 ಸ್ಪೂನ್.
ಮನೇಲೇ ಮಾಡೋ ಅಚ್ಕಾರದ ಪುಡಿ ಇದು. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತೇಳಿ ನೀರು ಇವಾಗ ಸೇರಿಸ್ಕೊತೀನಿ. ನೀರು ಫಸ್ಟ್ ಹಾಕಿಲ್ಲ ನೋಡಿ, ಒಂದಿಷ್ಟು ಹಾಕ್ಕೊತೀನಿ ಸಾಕಾಗುತ್ತೆ. ಸಾಂಬಾರು ಈಗ ವಿಷಲ್ ಕೂಗಕ್ಕೆ ಇಡೋಣ. ಸೌಂಡ್ ಆಗ್ತಾನೆ ಇರ್ತದೆ. ಈಗ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಮಸ್ಕೊಂತೀವಿ, ರುಬ್ಬದೆಲ್ಲ ಇಲ್ಲ, ನಾವು ರುಬ್ಬಲ್ಲ ಜಾಸ್ತಿ. ಸೊಪ್ಪು ಸಾಂಬಾರಿಗೆ ಮಸ್ಕೊಂತೀವಿ. ಅನ್ನ ಸಹ ಈ ಕಡೆ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಗಂಜಿ ಬಸಿಯೋಕ್ಕೆ ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿ ಇಟ್ಕೊಂಡಿಲ್ಲ. ಇದು ನನ್ನ ಚಿಕ್ಕ ಅಡುಗೆ ಮನೆ ನೋಡಿ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನ ಇವಾಗ ಹೇಳಿ. ಇಷ್ಟೇ ನೋಡಿ, ನನಗೆ ಮನಿ ಪ್ಲ್ಯಾಂಟ್ ಅಂದರೆ ತುಂಬ ಇಷ್ಟ. ಅಂದರೆ ಗಿಡಗಳು ಇಷ್ಟ, ಮನಿ ಪ್ಲ್ಯಾಂಟೇ ಅಲ್ಲ. ಹಾಗಾಗಿ ಚಿಕ್ಕ ಗಿಡ ಇಟ್ಕೊಂಡಿದ್ದೀನಿ. ಇಷ್ಟೇ. ಕಿಚನಲ್ಲಿ ತುಂಬ ಸಾಮಾನಿಲ್ಲ. ನಾನೇನೂ ಜೋಡಿಸ್ಕೊಂಡು ವಿಡಿಯೋಗೆ ಅಂತ ಮಾಡಿಲ್ಲ. ಹೆಂಗಿಟ್ಟಿದ್ದೀನಿ ಹಂಗೆ ತೆಗಿತಾ ಇದ್ದೀನಿ. ಚಿಕ್ಕದು ಮನೆ ನಮ್ಮದು, ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಮನೆಯೇ ಮಾಡೋಕ್ಕಾಗಲ್ಲ ಎಲ್ಲ. ಕುಕ್ಕರೊಂದು 3 ವಿಷಲ್ ಕೂಗಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊಪ್ಪೆಲ್ಲ ಬೆಂದಿದೆ ನೋಡಿ, 3 ವಿಷಲ್ ಕೂಗಿಸ್ಕೊಂಡಿದೆ, ನುಣ್ಣಗಾಗಿದೆ ಚೆನ್ನಾಗಿ. ಇದನ್ನು ಬಸ್ಕೊತೀನಿ. ಸೊಪ್ಪು ಸಾಂಬಾರಿಗೆ ನಾವೇನು ಕಾಯಿ ರುಬ್ಬಾಕಲ್ಲ. ಕಾಯಿ ರುಬ್ಬಾಕೋದು ಸಾಂಬಾರು ಪುಡಿ ಎಲ್ಲ ಹಾಕ್ತಾರೆ, ಆ ರೀತಿ ಮಾಡಲ್ಲ. ಖಾರದ ಪುಡಿ ಅಷ್ಟೇ ಹಾಕೋದು ನಾವು. ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸಿಲೂ ರುಬ್ಬಲ್ಲ. ಈ ರೀತಿ ಮಸ್ಕೊಂಡ್ಬಿಡ್ತೀವಿ. ಚೆನ್ನಾಗಿ ಮಸ್ಕೊಂಡು ಒಗ್ಗರಣೆ ಹಾಕಿದ್ರೆ ಸರಿಯಾಗುತ್ತೆ. ಮಸ್ಕೊಳ್ಳೋದು. ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂತೀವಿ ನಾವೆಲ್ಲದಕ್ಕೂ. ಕಾಯಿ ಯೂಸ್ ಮಾಡಲ್ವಲ್ಲ, ಬೇಳೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂತೀವಿ. ಅಡುಗೆ ಲೇಟ್ ಆಯಿತು. ಬೇಗ ಮಸ್ತ್ ಒಗ್ಗರಣೆ ಹಾಕಿದ್ರೆ ರೈಸ್ ಆಗಿದೆ ನೋಡಿ. ಬಿಸಿ ಬಿಸಿ ರೈಸು ರೆಡಿ ಆಗಿದೆ. ಹಪ್ಪಳ ಮಾಡಿ ಸಾಂಬಾರು ಒಗ್ಗರಣೆ ಮಾಡಿದ್ರೆ ಊಟ ಮಾಡಿದೆ. ನಾನು ಊಟ ಮಾಡಿದ್ವಲ್ಲ, ನಮ್ಮ ಮನೆಯವ್ರಿಗೂ ಊಟ ಕೊಟ್ಟಿದ್ದೆ ಪಾಪ. ಮನೇಲವ್ರೆ ಹೊರಗಡೆ ಒಂದು ಲೇಟ್ ಆಯಿತು. ಮಸೀತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ ನೋಡಿ. ಬೆಳ್ಳುಳ್ಳಿ ಹಾಕಿದೆ, ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಏನು ಹಾಕೋದು ಬೇಡ. ಈರುಳ್ಳಿ ಬೇಯಿಸ್ಕೊಂಡಿದ್ದೀನಲ್ವಾ, ಇಲ್ಲೇನು ಹಾಕೋದಿಲ್ಲ. ಒಗ್ಗರಣೆ ಮಾಡ್ಕೊಂಡು ಈ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ. ಒಂದೆರಡು ಹಪ್ಪಳ ಕರ್ಕೊಂಡ್ರೆ ಊಟ ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟನೇ ಆಗಿಲ್ಲ, 3 ಗಂಟೆ ಆಯಿತು ಇವತ್ತು ನಮಗೆ. ಹೊರಗಡೆ ಹೋಗಿ ಲೇಟ್ ಆಯಿತು. ಒಗ್ಗರಣೆ ಆಯಿತು ನೋಡಿ. ಈಗ ಇದು ಮಸ್ಕೊಂಡಿದ್ದೀನಲ್ಲ, ಇದಕ್ಕೇನು ಬೇಯಿಸಿದ ನೀರು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಡು, ಸಾಕಾಗಿಲ್ಲ ಅಂದರೆ. ಈಗ ಒಗ್ಗರಣೆ ಹಾಕ್ಕೊಡೋಣ. ಸಿಡಿಯುತ್ತೇನೋ ದೂರ ಇದೆ. ನಿಧಾನಕ್ಕೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೀರು ಸಾಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊತೀನಿ. ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ. ಕುಕ್ಕರನ್ನು ತೊಳ್ಕೊಂಡು, ಬೇಳೆ ಎಲ್ಲ ಇತ್ತು. ತೀರಾ ಗಟ್ಟಿ ಮಾಡ್ತಾ ಇಲ್ಲ, ಮೀಡಿಯಮ್ ಆಗಿದೆ. ಚೆನ್ನಾಗಿರ್ತೈತೆ ಸಾಂಬಾರು ನೋಡಿ, ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಗೆ ತೆಳ್ಳಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿಸ್ಕೊಂಡ್ರೆ ಸರಿಯಾಗುತ್ತೆ. ತುಂಬ ಕುದಿಸ್ಕೊಳ್ಳೋದು ಬೇಡ. ಕಾಯಿ ಏನು ಹಾಕಿಲ್ವಲ್ಲ, ಬೇಳೆ ಅಷ್ಟೇ ಬೇಯಿಸ್ಕೊಂಡು ಮಸ್ತಿರೋದು. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ಉಪ್ಪು ಹಾಕೊತಾ ಇದ್ದೀನಿ. ಬೇಯಿಸುವಾಗ ಉಪ್ಪು ಹಾಕಿಲ್ಲ ನಾನು, ಈಗಲೇ ಹಾಕೊತಾ ಇರೋದು. ಸಿಂಪಲಾಗಿ ಟೇಸ್ಟಾಗಿರುತ್ತೆ ಸಾಂಬಾರು. ಕೆಲವು ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಾಕಿ ಮಾಡ್ತಾರೆ. ಇಷ್ಟಪಡೋರು ಹಾಗೂ ಮಾಡ್ಕೊಬೋದು. ನಾವು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋಕ್ಕೆ ಖಾರದ ಪುಡಿ ಯೂಸ್ ಮಾಡ್ತೀವಿ. ಒಂದು ಕುದಿ ಬಂದರೆ ಸಾಕು. ಈಗ ಸಾಂಬಾರು ರೆಡಿ. ಜೊತೆಗೆ ಹಪ್ಪಳನೂ ಕರಿಬೇಕು. ಹಪ್ಪಳ ನೋಡಿ ತೊಗೊಂಬಂದ್ರೆ ಆರೆಂಜ್ ಕಲರ್ ಹಪ್ಪಳ. ಎಣ್ಣೆ ಬಿಸಿ ಆಗ್ಬೇಕಿನ್ನ. ಬಿಸಿ ಆಗಿದ ತಕ್ಷಣ ಹಪ್ಪಳ ಕರೆದು ಊಟಕ್ಕೆ ಕೊಡೋದೆ.
ಬಿಸಿ ಅನ್ನ ಊಟ ರೆಡಿ ಆಯಿತು. ಬಿಸಿ ಬಿಸಿ ಅನ್ನ ಊಟಕ್ಕೆ ಕುಂತಿದ್ದೀವಿ. ಲೇಟ್ ಆಯಿತು ಊಟ ಇವತ್ತು ನಿಜ. ಹೊರಗಡೆ ಹೋಗಿದ್ದರಿಂದ 3 ಗಂಟೆ ಆಗೋಯ್ತು. ಸೊಪ್ಪು ಸಾಂಬಾರು ಅನ್ನ ರೆಡಿ ಆಯಿತು. ತಿಂತಾ ಇದ್ದೀವಿ ನೋಡಿ. ಲೇಟ್ ಊಟ ಮಾಡ್ತಾ ಇದ್ದೀವಿ. ಹಪ್ಪಳ ಚೆನ್ನಾಗಿದ್ದಾವೆ, ನೋಡ್ಬೇಕು. ಇನ್ನೊಂದ್ಸಲಿ ತರಿಸ್ದಾಗ ತೋರಿಸ್ತೀನಿ ಎಷ್ಟು ಕೆ ಜಿ ಅಂತ. ಕರೆಕ್ಟಾಗಿ ಹೇಳಿಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗಿ ಮಕ್ಕಳನ್ನ ಕರ್ಕೊಂಬರ್ಬೇಕು. ಕರ್ಕೊಂಬಂದು ನಾಳೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ನನಗೆ ಚಾನಲ್ನ. ಥ್ಯಾಂಕ್ ಯು.